ಹಾಯ್ ಹಲೋ ನಮಸ್ಕಾರ, ಕನಸಿಲ್ಲೋಗಿ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಲ್ವರ್ ಜ್ಯುವೆಲರಿ ಇಯರಿಂಗ್ಸ್ನ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಅದೆಲ್ಲ ಯಾವ ರೀತಿ ಇದೆ, ಎಷ್ಟು ವೆಯ್ಟ್ ಇದೆ, ಏನು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ತುಂಬಾ ಲ್ಯಾಗ್ ಮಾಡಲ್ಲ. ಸೊ ಅದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನೀವು ಆರ್ಡರ್ ಕೊಡ್ಬೋದು. ಸೊ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ನೀವು ಬೈ ಮಾಡ್ಬೋದು. ಓಕೆನಾ? ಓಕೆ, ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ ನೋಡೋಣ. ತುಂಬ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ನೋಡಿ, ಇಷ್ಟು ಕಲೆಕ್ಷನ್ಸ್ನ ಅವರು ಕಳಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದೊಂದಾಗಿಯೇ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಅಂದ್ರೂ ಸಹ ನೀವು ಹೇಳಿದ್ರೆ ಅದನ್ನು ನೀವು ಬೈ ಮಾಡ್ಕೋಬೋದು. ಓಕೆನಾ? ಬೇಕು ಅಂತ ಇನ್ ಕೇಸ್ ಲೈಕ್ ಆಯಿತು ಅಂತ ಅಂದರೆ ನೀವು ಬೈ ಮಾಡ್ಕೋಬೋದು. ಸೊ ಒಂದೊಂದಾಗಿಯೇ ನಾನು ತೋರಿಸ್ತಾ ಹೋಗ್ತೀನಿ. ಎಷ್ಟು ವೆಯ್ಟ್ ಬರುತ್ತೆ ಏನು ಅಂತಲೂ ಸಹ ಹೇಳ್ತೀನಿ. ನಿಜವಾಗ್ಲೂ ಇದೆಲ್ಲ ಹೆಂಗಿದೆ ಅಂತಂದರೆ ರಿಯಲ್ ಗೋಲ್ಡ್ ಅಂತ ಅನ್ಬೇಕು, ಅದೇ ರೀತಿ ಇದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಫಸ್ಟ್ ಒಂದು ಜುಮ್ಕಾ. ಇದಾಗಿರುತ್ತೆ ಇದು. ಓಕೆನಾ? ಸೊ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಫಸ್ಟ್ ಒಂದು ಜುಮ್ಕಾ ಇದಾಗಿರುತ್ತೆ. ಸೊ ಇದು ಬಂದು ಸಿಲ್ವರ್ದು ಗೋಲ್ಡ್ ಫಿನಿಶಿಂಗ್ ಇದೆ. ಮತ್ತು ಇದು ನಾರ್ಮಲ್ ಫಾಲಿಶ್ ಇದೆ ಫ್ರೆಂಡ್ಸ್. ಯಾವುದೇ ಥರ ಬ್ಲ್ಯಾಕ್ ಹ್ಯಾಂಟಿಕ್ ಅಲ್ಲ. ಸೊ ನಾರ್ಮಲ್ ಫಾಲಿಶ್ ಇದೆ. ಇದಕ್ಕೆ ಯಾವ ರೀತಿ ತಿರ್ಪ ಬರುತ್ತೆ ಅಂದರೆ ನೋಡಿ, ಈ ರೀತಿ ತಿರ್ಪ ಬರುತ್ತೆ. ಕಾಣಿಸ್ತಿದೆಯಾ? ಇದನ್ನು ಈ ಥರ ಥ್ರೆಡ್ ಮಾಡೋದು. ಮಾಮೂಲಿ ನಾವು ಹೆಂಗೆ ತಿರ್ಪ ಹಾಕ್ತೀವಲ್ವ ಅದೇ ಥರ, ಜಸ್ಟ್ ಇದನ್ನು ಈ ಥರ ಥ್ರೆಡ್ಡಿಂಗ್ ಮಾಡ್ಕೊಳ್ಳೋ ಥರ ಬರುತ್ತೆ. ಸೊ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಗೋಲ್ಡೇನೇ ಇರಬೇಕು ಅನ್ನೋ ಥರ ಇದೆ. ಸೊ ಇದೊಂದು ಫಸ್ಟ್ ಇಯರಿಂಗ್ ಆಗಿರುತ್ತೆ. ಸೊ ಇದು ಯಾವುದೇ ಥರ ಡಬಲ್ ಕಾಂಬಿನೇಷನ್ ಬೀಡ್ಸ್ ಏನೂ ಇಲ್ಲ, ಜಸ್ಟ್ ಸಿಂಗಲಲ್ಲಿ ಮೆರೂನ್ ಕಲರಲ್ಲಿ ಈ ಒಂದು ಇಯರಿಂಗ್ ಇದೆ. ಸೊ ನಾವು ಹಾಕ್ಕೊಂಡಾಗ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದು, ಇದು ಎಷ್ಟು ವೆಯ್ಟ್ ಇದೆ ಅಂತ ಹೇಳಿದ್ರೆ ಒಂದು ಅಂದಾಜಾಗಿ ಇದರಲ್ಲಿ ವೆಯ್ಟ್ ಹಾಕಿಲ್ಲ. ಕೆಲವೊಂದಕ್ಕೆ ಹಾಕಿದರೆ ಕೆಲವೊಂದಕ್ಕೆ ಹಾಕಿಲ್ಲ. ಒಂದು 3000 ಈ ರೇಂಜಿಗೆ ಸಿಗುತ್ತೆ ಇದು. ಸೊ 3000 ರೇಂಜಿಗೆ ಸಿಗುತ್ತೆ. ಸೊ ಆರಾಮಾಗಿ ನೀವು ಇದನ್ನು ಬೈ ಮಾಡ್ಕೋಬೋದು. ಓಕೆನಾ? ಸೊ ಫಸ್ಟ್ ಒನ್ ಇಯರಿಂಗ್ ಇದಾಗಿರುತ್ತೆ. ಸೊ ಫಸ್ಟ್ ಒನ್ ಇಯರಿಂಗ್ ಇದಾಗಿರುತ್ತೆ. ಅದಾದ ನಂತರ ಯಾವುದು ಅಂತ ಹೇಳಿ ತೋರಿಸ್ತೀನಿ. ಸೆಕೆಂಡ್ ಒನ್ ಇಯರಿಂಗ್ ಯಾವುದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ರನ್ನಿಂಗಲ್ಲಿದೆ ಇವಾಗಂತೂ. ಏಡಿ ಸ್ಟೋನ್ ಅಂತ ಹೇಳ್ತಾರಲ್ವ, ಅಂದರೆ ಡೈಮಂಡ್ ಫಿನಿಶಿಂಗ್ ಆ ಥರ ಇರೋವಂಥ ಇಯರಿಂಗ್ ಇದು. ಸೊ ತುಂಬಾ ಚೆನ್ನಾಗಿದೆ. ಇದ್ರದ್ದು ವೆಯ್ಟ್ ಹಾಕಿಲ್ಲ ಇದರಲ್ಲಿ. ಸೊ ನೋಡಿ, ಈ ಒಂದು ಇಯರಿಂಗ್ ಈ ಥರ ಇದೆ. ಹತ್ರದಿಂದ ತೋರಿಸ್ತೀನಿ, ನಿಮ್ಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡ್ರೆ ನಾವು ಈ ರೀತಿ ಕಾಣಿಸುತ್ತೆ. ಎಲ್ಲನೂ ಒಂದು 6000 ಒಳಗಡೆನೇ ಇರುತ್ತೆ. ಅಂದರೆ 4, 5, 6 ಈ ರೇಂಜಲ್ಲೇ ಇರುತ್ತೆ. ಡಿಪೆಂಡ್ಸ್ ನಿಮಗೆ ಇದು ಎಷ್ಟು ವೆಯ್ಟ್ ಇದೆ ಅನ್ನೋದ್ರ ಮೇಲೆ ಈ ಒಂದು ಇಯರಿಂಗ್ ಸಿಗುತ್ತೆ. ಓಕೆನಾ? ಸೊ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಹೇಳಿ ನನಗೆ ಸ್ಕ್ರೀನ್ಶಾಟ್ ಮಾಡಿ ತೋರಿಸಿದ್ರೆ ಡೆಫಿನೆಟ್ಲಿ ಅದು ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ನಾನು ಕೇಳಿ ನಿಮಗೆ ಹೇಳ್ತೀನಿ. ಬಟ್ 5000 ಒಳಗಡೆನೇ ಇರುತ್ತೆ ಎಲ್ಲದ್ರದ್ದು ಪ್ರೈಸ್. ಓಕೆನಾ? ಸೊ ಸೆಕೆಂಡ್ ಒನ್ ಇಯರಿಂಗ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಇಯರಿಂಗ್ ಯಾವುದು ಅಂತ ಹೇಳಿ ತೋರಿಸ್ತೀನಿ. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಜುಮ್ಕಾಗಳನ್ನ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಬೇಕಾದರೆ ಸ್ಟಡ್ಡು, ಚಿಕ್ಕ ಪುಟಾಣಿದು ಎಲ್ಲನೂ ತೋರಿಸ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಇಯರಿಂಗ್ ಇದು. ಸೊ ಇವಾಗ ಆಲ್ಮೋಸ್ಟ್ ಆವಾಗ ಅಂತ ಅಂದರೆ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಕೆಳಗಡೆ ಬೀಡ್ಸ್ಗಳೆಲ್ಲ ಬರ್ತಿತ್ತಲ್ಲ, ಅದಿತ್ತು. ಸೊ ಇವಾಗೆಲ್ಲ ಈ ಥರ ಪ್ಲೈನಲ್ಲಿ ಮಾಡಿಸ್ಕೊಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ, ಯೂನಿಕ್ಕಾಗಿದೆ. ಸೊ ತುಂಬಾ ಕಡಿಮೆ ಪ್ರೈಸಲ್ಲಿ ನಾವು ಮಾಡಿಸ್ಕೋಬೋದು. ಸೊ ನೋಡಿ, ರಿಯಲ್ ಗೋಲ್ಡ್ ಫಿನಿಶಿಂಗ್ ಇದೆ ಫ್ರೆಂಡ್ಸ್. ಇದು ರಿಯಲ್ ಗೋಲ್ಡ್ ಫಿನಿಶಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಹಾಕ್ಕೊಂಡ್ರಂತೂ ಸ್ಯಾರೀಸ್ಗೆಲ್ಲ ಎದ್ದು ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನೋಡಿ, ತುಂಬಾ ಚೆನ್ನಾಗಿದೆ ಈ ಒಂದು ಇಯರಿಂಗ್.
ಆ್ಯಂಡ್ ಇದ್ರದ್ದು ಬೇರೆ ತಿರ್ಪ ಇದ್ದದ್ದು ಈ ಥರ ಇದೆ. ಮಾಮೂಲಿ ಚಿನ್ನಕ್ಕೆಲ್ಲ ಬರುತ್ತಲ್ವ, ಚಿನ್ನದ್ದೆಲ್ಲ ಬರುತ್ತಲ್ವ, ಆ ಥರ ತಿರ್ಪನೇ ಇದೆ ಇದು. ಸೊ ಇದು ಬಂದು ರೆಡ್ ಹರಳನ್ನ ಹಾಕಿದ್ದಾರೆ. ಅದು ಬಿಟ್ಟರೆ ಕೆಳಗಡೆಗೆಲ್ಲ ಯಾವುದೇ ಥರ ಬೀಡ್ಸ್ ಇಲ್ಲ, ಗೋಲ್ಡ್ ಬೀಡ್ಸೇ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ 92.5 ಸೀಲ್ ಇದೆ, ಒಳಗಡೆ ಇದೆ. ಆಲ್ಮೋಸ್ಟ್ ಎಲ್ಲದರಲ್ಲೂ ಇರುತ್ತೆ ಫ್ರೆಂಡ್ಸ್. ಒಂದು ಒಳ್ಳೆ ಕ್ವಾಲಿಟಿ ಬೆಳ್ಳಿಯಲ್ಲಿ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಆ ಒಂದು ಸೀಲ್ ಇದ್ದೇ ಇರುತ್ತೆ. ಸೊ ಇದೊಂದಾಗಿರುತ್ತೆ ನನ್ನ ನೆಕ್ಸ್ಟ್ ಇಯರಿಂಗ್. ಸೊ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನಿಜವಾಗ್ಲೂ ನನಗಂತೂ ಸಖತ್ ಇಷ್ಟ ಆಗ್ತಿದೆ. ಇದಂತೂ ತುಂಬಾ ಇಷ್ಟ ಆಯಿತು. ಬೇರೆದನ್ನು ಕಂಪೇರ್ ಮಾಡಿದ್ರೆ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದಾಗಿರುತ್ತೆ ನೆಕ್ಸ್ಟ್ ಇಯರಿಂಗ್. ಸೊ ಇದಾದಮೇಲೆ ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಒನ್ ಇಯರಿಂಗ್. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಯೂನಿಕ್ ಡಿಸೈನಲ್ಲಿದೆ. ಯಾರೂ ಹೇಳಲ್ಲ ಇದು ಗೋಲ್ಡ್ ಅಲ್ಲ ಅಂತ, ಅಷ್ಟು ಚೆನ್ನಾಗಿದೆ. ಸೊ ಡಿಸೈನ್ ನೋಡಿ, ಹತ್ತಿರದಿಂದ ನಿಮಗೆ ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾವು ಬ್ಲ್ಯಾಕ್ ಆ್ಯಂಟಿಕ್ ಇದನ್ನಾದರೂ ಪಾಲಿಶ್ ಆದರೂ ಮಾಡಿಸ್ಕೋಬೋದು, ಇಲ್ಲ ರೆಡ್ ಪಾಲಿಶ್ ಆದರೂ ಮಾಡಿಸ್ಕೋಬೋದು, ಇಲ್ಲ ನಮಗೆ ನಾರ್ಮಲ್ ಚಿನ್ನ ಏನು ಕಲರ್ ಬರುತ್ತೋ ಆ ಕಲರಲ್ಲಿ ಮಾಡಿಸ್ಕೋಬೋದು. ಈ ಥರ ಇದೆ. ಇದು ತುಂಬಾ ಚೆನ್ನಾಗಿದೆ. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಾವು ಮಾಡಿಸ್ಕೋಬೋದು. ಸೊ ಇದನ್ನು ಅಷ್ಟೇ ಪುಟಾಣಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಒಂದು ಇಯರಿಂಗು ಸಹ. ಇದಕ್ಕೂ ಅಷ್ಟೇ ಕೆಳಗಡೆ ಗ್ರೀನ್ ಹರಳು ಹಾಕಿದ್ದಾರೆ, ಮೇಲ್ಗಡೆ ಇಲ್ಲಿ ಕೆಳಗಡೆ ಅಂದರೆ ಇಲ್ಲಿ ಗ್ರೀನ್ ಹರಳುಗಳನ್ನ ಹಾಕಿದ್ದಾರೆ, ಇಲ್ಲಿ ಹಾಕಿರೋದು ಮರೂನ್. ಸೊ ಇದು ಅಷ್ಟೇ ತುಂಬಾ ಕ್ಯೂಟಾಗಿದೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದರೂ ಬೇಕಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನೆಕ್ಸ್ಟ್ ಒನ್ ಇಯರಿಂಗ್ ಇದಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್ ಯಾವುದಿದೆ ಅಂತ ಹೇಳಿ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಜುಮ್ಕಾಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ, ಅದಾದಮೇಲೆ ಸ್ಟಡ್ಗೆ ಹೋಗೋಣ, ಓಕೆನಾ? ಸೊ ನೆಕ್ಸ್ಟ್ ಜುಮ್ಕಾ ಯಾವುದಿದೆ ಅಂತ ಹೇಳಿದ್ರೆ, ನೀವು ಆಗಲೇ ಏನು ಹರಳದ್ದು ನೋಡಿದ್ರಲ್ವ, ಅಂದರೆ ಅಮೇರಿಕನ್ ಡೈಮಂಡ್ ಥರ ಇರೋವಂಥ ಹರಳದ್ದು ನೋಡಿದ್ರಲ್ವ, ಆ ಥರ ಇದೆ. ಸೊ ಇದು ಬಂದು 8 ಗ್ರಾಮ್ ಇದೆ, ಓಕೆನಾ? 8 ಗ್ರಾಮ್ ಇದೆ. ಸೊ ಹರಳಿಗೆ ವೆಯ್ಟ್ ಇರುತ್ತೆ ತುಂಬಾ. ಇದು 8 ಗ್ರಾಮ್ ಇದೆ. ಸೊ ಒಂಥರ ಡಿಸೈನ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿರ್ಬೋದು ಅಂದ್ಕೊಳ್ತೀನಿ. ನೋಡಿ, ಈ ಥರ ಇದೆ. ಒಂದು ಹರಳುಗಳೆಲ್ಲ ಒಳಗಡೆಗೆ ಹೋಗಿ ಒಳಗಡೆಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅದು. ಓಕೆ, ಇವಾಗೆಲ್ಲ ಒಟ್ಟಿಗೆ ಬಂತು, ಬಟ್ ಒಳಗಡೆ ಹೋಗಿ ಲಾಕ್ ಆಗಿಬಿಟ್ಟಿದೆ ಅದು. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಫ್ರೆಂಡ್ಸ್. ಇದು 8 ಗ್ರಾಮ್ ಏನೋ ಬರುತ್ತೆ. ಸೊ ಫರ್ ಗ್ರಾಮ್ 250. 8 ಗ್ರಾಮ್ಗೆ ಎಷ್ಟಾಯಿತು ಅಂತ ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ರೆ ಆಯಿತು. ಸೊ ನೋಡಿ, ಇದೊಂದಾಗಿರುತ್ತೆ. ನೆಕ್ಸ್ಟ್ ಒನ್ ಜುಮ್ಕಾ, ಓಕೆನಾ? ಸೊ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ ಇದು, ಆ್ಯಂಡ್ ಪರ್ಲ್. ಸೊ ತುಂಬಾ ಕ್ಯೂಟಾಗಿದೆ. ಸೊ ಈ ಥರ ಚಿಕ್ಕದು ತೊಗೊಂಡ್ರೆ, ಅದು ಚಿಕ್ಕ ಹೆಣ್ಮಕ್ಳುಗಳಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ, ಅಷ್ಟು ಕ್ಯೂಟಾಗಿದೆ. ಇದು ಪಿಕಾಕ್ದು. ಈ ಪಿಕಾಕ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ಮಾತ್ರ ಗೋಲ್ಡಲ್ಲಿ ಮಾಡಿಸ್ಕೊಂಡ್ರೆ ಹೆಂಗಿರುತ್ತೆ? ಈ ಪಿಕಾಕ್ನ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಯೂನಿಕ್ ಆಗಿದೆ ಈ ಒಂದು ಇಯರಿಂಗ್. ಸೊ ಫ್ರೆಂಡ್ಸ್, ಓಕೆ, ನೆಕ್ಸ್ಟ್ ಯಾವುದು ಅಂತ ಹೇಳಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇಯರಿಂಗ್ ಯಾವುದು ಅಂತ ಹೇಳಿದ್ರೆ, ಇದರಲ್ಲೇ ಇನ್ನೂ ಪುಟಾಣಿ ಜುಮ್ಕಾಗಳಿದೆ ಫ್ರೆಂಡ್ಸ್. ಇನ್ನೂ ಪುಟಾಣಿ ಜುಮ್ಕಾ ಇದೆ, ಅದನ್ನು ಸಹ ತೋರಿಸ್ತೀನಿ. ಬರ್ತಾನೆ ಇಲ್ಲ ಫ್ರೆಂಡ್ಸ್, ಅದು ಕೈಗೂ ಸಿಗಲ್ಲ, ಅಷ್ಟು ಕ್ಯೂಟಾಗಿ ಚಿಕ್ಕದಾಗಿ ಇದೆ. ಇದರದ್ದು ವೆಯ್ಟ್ ಬಂದು 6 ಗ್ರಾಮ್ಸಲ್ಲಿದೆ, ಓಕೆನಾ? 6 ಗ್ರಾಮ್ಸಲ್ಲಿದೆ. ಇದನ್ನು ಅಷ್ಟೇ ಪುಟಾಣಿ ಜುಮ್ಕಾ, ತುಂಬಾ ಕ್ಯೂಟಾಗಿದೆ. ಸೊ ನಾವು ಡ್ರೆಸ್ ಮೇಲಾದರೂ ಹಾಕೋಬೋದು, ಸಿಂಪಲ್ಲಾಗಿ ಸ್ಯಾರಿ ಮೇಲೂ ಹಾಕೋಬೋದು. ಕ್ಯೂಟಾಗಿದೆ ನೋಡಿ, ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಸೊ ನಿಮಗಲ್ಲಿ ಗೊತ್ತಾಗ್ತಿಲ್ಲ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಕ್ಯೂಟಾಗಿದೆ. ಇದು ಬಂದು ರೆಡ್ ಆ್ಯಂಡ್ ವೈಟ್ ಸ್ಟೋನ್ ಕಾಂಬಿನೇಷನಲ್ಲಿದೆ. ಸೊ ಚಿಕ್ಕ ಮಕ್ಕಳಿಗೆ, ಪುಟಾಣಿ ಮಕ್ಕಳುಗಳಿಗೆ
ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್, ನಿಜವಾಗ್ಲೂ. ಸೊ ಇದು ಬಂದು ವೆಯ್ಟ್ ಬಂದು 6 ಗ್ರಾಮ್ಸ್ ಇರುತ್ತೆ, ಓಕೆನಾ. ಸೊ ಇದೊಂದಾಗಿರುತ್ತೆ. ನೆಕ್ಸ್ಟ್ ಜುಮ್ಕ. ಸೊ ನೆಕ್ಸ್ಟ್ ಜುಮ್ಕ ಯಾವುದಿದೆ ಅಂತ ಹೇಳಿ ನೋಡೋಣ. ಓಕೆ, ಇದು ಲಾಸ್ಟ್ ಒಂದು ಜುಮ್ಕ ಇದೆ ಫ್ರೆಂಡ್ಸ್. ಇದೂ ಅಷ್ಟೇ ಹರಳದು. ಇದು ರೆಡ್ ಆ್ಯಂಡ್ ವೈಟಲ್ಲಿ ಇದೆ. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಇದು ವೆಯ್ಟ್ ಬಂದು 7 ಗ್ರಾಮ್ಸ್ ಇದೆ, ಓಕೆನಾ. ಇದ್ರದ್ದು ವೆಯ್ಟ್ ಬಂದು 7 ಗ್ರಾಮ್ಸ್ ಇದೆ. ಸೊ ನೋಡಿ, ಈ ರೀತಿ ಇದೆ. ಇದು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ, ಒಂಥರ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ದೊಡ್ಡದಾಗೂ ಕಾಣಿಸುತ್ತೆ ಅನ್ನೋ ಒಂದು ಇದ್ರ ಮೇಲೆ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ. ಮತ್ತು ಇದು ಸ್ಟೋನ್ ಬಂದು ಡೈಮಂಡ್ ಎಲ್ಲ ಬರುತ್ತಲ್ವ, ಆ ಥರ ಸ್ಟೋನ್ಸ್ ಇಟ್ಟಿದ್ದಾರೆ. ತುಂಬಾ ಫಿನಿಶಿಂಗ್ ಅಂತೂ ತುಂಬಾ ಕ್ಯೂಟಾಗಿದೆ. ಸೊ ಚಿಕ್ಕ ಮಕ್ಕಳುಗಳಿಗೆ, ನಮಗೆ ಎಲ್ಲರಿಗೂ ಹಾಕೋಬೋದು. ಸೊ ಅಷ್ಟು ಕ್ಯೂಟಾಗಿದೆ. ಇದು ಬಂದು 7 ಗ್ರಾಮ್ಸ್ ಇರುತ್ತೆ. ಸೊ ನೋಡಿ, ನಮ್ಮ ಒಂದು ಕಿವಿಗೆ ಇಷ್ಟು ಚಿಕ್ಕದಾಗಿ ಪುಟಾಣಿಗೆ ಕಾಣಿಸುತ್ತೆ. ಸೊ ಕ್ಯೂಟಾಗಿದೆ ಫ್ರೆಂಡ್ಸ್, ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ. ಯಾವುದನ್ನು ತೆಗೆದು ಹಾಕೋ ಹಾಗೆ ಇಲ್ಲ, ಆ ರೀತಿ ಇದೆ ಈ ಒಂದು ಇಯರಿಂಗ್ಸು. ಸೊ ಓಕೆ, ಇದಾಗಿರುತ್ತೆ. ನೆಕ್ಸ್ಟ್ ಒನ್ ಇಯರಿಂಗ್. ಓಕೆ, ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಒನ್ನು ಈ ಥರ ಫುಲ್ಲು ವೈಟಲ್ಲಿದೆ. ಇದು ವೆಯ್ಟ್ ಎಷ್ಟು ಅಂತ ಹೇಳಿ ಹಾಕಿಲ್ಲ. ಐ ಥಿಂಕ್ ಗೆಸ್ ಮಾಡಿದ್ರೆ ಒಂದು 5 ಗ್ರಾಮ್ಸ್ ಬರ್ಬೋದು. ಸೊ ನೋಡಿ, 5 ಗ್ರಾಮಲ್ಲಿದೆ. ಫುಲ್ಲು ವೈಟಲ್ಲಿ ಮಾಡಿರೋ ಅಂಥದ್ದು. ಇದು ವೈಟ್ ಸ್ಟೋನೇ ಹಾಕಿದ್ದಾರೆ, ಬೇರೆ ಯಾವುದು ಮಿಕ್ಸ್ ಆಗಿಲ್ಲ, ಓಕೆನಾ. ಸೊ ಡಿಸೈನ್ ಈ ರೀತಿ ಇದೆ. ಈ ಒಂದು ಇಯರಿಂಗ್ದು ಡಿಸೈನ್ ಈ ರೀತಿ ಇದೆ. ಇದೂ ಅಷ್ಟೇ ಚೆನ್ನಾಗಿದೆ, ಡೈಲಿ ಯೂಸ್ಗೆಲ್ಲ ಆರಾಮಾಗಿ ಹಾಕ್ಕೋಬೋದು. ಸೊ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಇದು ಮೇ ಬಿ ಒಂದು 5 ಗ್ರಾಮ್ಸ್ ಅಂತೂ ಬರುತ್ತೆ ಅಂದ್ಕೊಳ್ತೀನಿ. ಸೊ ಇದರಲ್ಲೂ ಅಷ್ಟೇ ನೋಡಿ, ಇದ್ರ ಮೇಲೆ ಆ ಒಂದು ಸೀಲ್ನ ಹಾಕಿರ್ತಾರೆ 92.5 ಅಂತ ಹೇಳಿಬಿಟ್ಟು. ಸೊ ಇದು ಈ ರೀತಿ ಡಿಸೈನ್ ಇದೆ. ಸೊ ಕಾಣಿಸ್ತಿದೆ ಅಲ್ಲ, ನೀಟಾಗಿ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಇಯರಿಂಗ್ ಯಾವುದಿದೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಇಯರಿಂಗ್ ಯಾವ ರೀತಿ ಇದೆ ಅಂತಂದರೆ ಈ ಡಿಸೈನಲ್ಲಿದೆ. ಸೊ ತುಂಬಾ ಕ್ಯೂಟಾಗಿ ಒಂಥರ ಲೀಫ್ ಡಿಸೈನ್ ಅಂತಲೂ ಹೇಳ್ಬೋದು. ಒಂಥರ ತುಂಬಾ ಯೂನಿಕ್ಕಾಗಿ ತುಂಬಾ ಚೆನ್ನಾಗಿದೆ. ಇದು ಬಂದು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಬಂದಿದೆ ಇದು. ಸೊ ತುಂಬಾ ಕ್ಯೂಟಾಗಿದೆ ನೋಡಿ. ಸೊ ಎರಡೂ ಇಟ್ಟಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಈ ರೀತಿ ಇದೆ. ತುಂಬಾ ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಇದ್ರದ್ದು ಅಷ್ಟೇ, ಎಲ್ಲದ್ರದ್ದು ಆಲ್ಮೋಸ್ಟ್ ಎಲ್ಲದ್ರದ್ರ ಮೇಲೂ 92.5 ಅನ್ನೋ ಆಲ್ಮಾರ್ಕ್ ಇರುತ್ತೆ, ಓಕೆನಾ. ಸೊ ಇದ್ರದ್ದು ಇದು ಬಂದು ಈ ರೀತಿ ಮಾಡಿದ್ದಾರೆ. ಯಾವುದೇ ಥರ ಥ್ರೆಡ್ ಅಲ್ಲ. ಇವಾಗ ನಾವು ಆರ್ಟಿಫಿಷಿಯಲ್ಗೆ ಹಾಕ್ಕೊಳ್ತೀವಲ್ಲ, ಆ ರೀತಿ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು, ಆ ರೀತಿ ಇದೆ ಈ ಒಂದು ತಿರ್ಪ, ಓಕೆನಾ. ಸೊ ನೋಡಿ, ತುಂಬಾ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಸಕ್ಕತ್ತಂದರೆ ಸಕ್ಕತ್ತು ಇಷ್ಟ ಆಗೋಯಿತು ಈ ಒಂದು ಇಯರಿಂಗು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ನೋಡಿ. ಹಾಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ತಿಪ್ಪ ಈ ಥರ ಇರೋದ್ರಿಂದ ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಅನ್ನೋ ಥರ ಅನಿಸುತ್ತೋ ಏನೋ. ಬಟ್ ತಿಪ್ಪ ಬೇಕಂದರೆ ಥ್ರೆಡ್ ಟೈಪಲ್ಲಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಅಂದ್ಕೊಳ್ತೀನಿ. ಸೊ ನೋಡಿ, ಫೈನಲಾಗಿ ತೋರಿಸ್ತಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದಾಗಿರುತ್ತೆ. ನೆಕ್ಸ್ಟ್ ಏನು ಇಯರಿಂಗ್, ಓಕೆನಾ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಯರಿಂಗ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಇದಂತೂ ತುಂಬಾ ಕ್ಯೂಟಾಗಿ ಯೂನಿಕ್ಕಾಗಿತ್ತು ಈ ಒಂದು ಇಯರಿಂಗು. ಬಟ್ ಏನಂದರೆ ಗೋಲ್ಡಲ್ಲಿ ನಾವು ಸ್ಟೋನ್ಸ್ ಇರೋದೆಲ್ಲ ತೊಗೊಳಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಅದನ್ನು ನಾವೇನಾದರೂ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಹಾಕ್ತೀವಿ ಅಂತ ಅಂದರೆ ತುಂಬಾ ಕಡಿಮೆ ಇದಕ್ಕೆ ತೊಗೊಳ್ತಾರೆ. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆ ಥರ ತೊಗೊಳ್ತಾರೆ. ಸೊ ಬೆಟರ್ ನಮ್ಮ ಆಸೆಗಳನ್ನ ನಾವು ಬೆಳ್ಳಿದ್ರಲ್ಲಿ ಈ ಥರ ನಾವು
ಸ್ಟೋನ್ಗಳನ್ನ ತೊಗೊಂಡು ನಮ್ಮ ಆಸೆಗಳನ್ನ ತೀರಿಸ್ಕೋಬೇಕು. ಯಾಕಂದರೆ ಇಷ್ಟು ಎಲ್ಲ ಪೂರ ನಮಗೆ ಬೆಳ್ಳಿದೆ ಅಂದರೆ ಚಿನ್ನದ್ರಲ್ಲಿ ಇತ್ತು ಅಂದರೆ ಈ ಒಂದು ನೆಕ್ಸ್ಟ್ ಇಯರಿಂಗ್ ಇದು ಓಕೆನಾ. ಎಕ್ಸಾಂಪಲಾಗಿ ನಾನು ಹೇಳ್ತಿರೋದು, ಇದರಲ್ಲಿ ಎಷ್ಟು ಸ್ಟೋನ್ಸ್ ಇದೆಯೋ ಅಷ್ಟನ್ನೆಲ್ಲ ರಿಮೂವ್ ಮಾಡಿ ತೂಕಕ್ಕೆ ಹಾಕ್ತಾರೆ. ಸೊ ಅವಾಗ ಎಷ್ಟು ವೇಸ್ಟೇಜ್ ಹೋಗುತ್ತೆ ಹೇಳಿ, ತುಂಬಾ ಲಾಸ್ ಆಗುತ್ತೆ. ಸೊ ನಮಗೇನಾದರೂ ಈ ಥರದ್ದು ಇದು ಬೇಕು ಅಂತ ಅಂದರೆ ನಾವು ನಾವು ಬೆಳ್ಳಿದ್ರಲ್ಲಿ ನಾವು ಈ ಥರ ಸ್ಟೋನ್ಸ್ದು ನಾವು ಮಾಡಿಸ್ಕೊಂಡು ಬಿಡಬೇಕು ಫ್ರೆಂಡ್ಸ್. ತುಂಬಾ ಕ್ಯೂಟಾಗಿರುತ್ತೆ. ಒಂದು 4 ಗ್ರಾಮ್ಸು, 3 ಗ್ರಾಮ್ಸು, 5 ಗ್ರಾಮ್ಸ್ ಈ ಥರ ರೇಂಜಲ್ಲಿ ಸಿಗುತ್ತೆ. 8, 9, 10 ಈ ರೇಂಜಲ್ಲಿ ಸಿಗುತ್ತೆ. ಸೊ 250 ಅಲ್ವಾ, ಆರಾಮಾಗಿ ನಾವು ತೊಗೋಬೋದು. ತುಂಬ ಏನೂ ಕಾಸ್ಟ್ಲಿ ಏನು ಅನಿಸಲ್ಲ. ನೋಡಿ ಈ ಒಂದು ಡಿಸೈನ್ ಈ ರೀತಿ ಇದೆ. ಸೊ ಕೆಳಗಡೆನೂ ಒಂಥರ ಬ್ಲೂ ಕಲರ್ದು ಬೀಡ್ಸ್ ಏನೋ ಹಾಕಿದ್ದಾರೆ. ಸೊ ಕ್ಯೂಟಾಗಿ ಚಿಕ್ಕದಾಗಿ ಪುಟ್ಟದಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಯೂನಿಕ್ಕಾಗೂ ಇದೆ. ಇದ್ರದ್ದು ತಿರುಗಿ ಬಂದು ಗೋಲ್ಡ್ಗೆ ಹೇಗೆ ಬರುತ್ತೋ ಅದೇ ರೀತಿ ಇದೆ. ಯಾವುದೇ ಥರ ಥ್ರೆಡ್ ಥರ ಇಲ್ಲ ಮತ್ತು ಜಸ್ಟ್ ಪ್ರೆಸ್ಸಿಂಗ್ ಥರ ಏನೂ ಇಲ್ಲ. ಸೊ ಈ ಒಂದು ಇಯರಿಂಗ್ಗೆ ಈ ರೀತಿ ಇದೆ. ಸೊ ನೆಕ್ಸ್ಟು ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಇಯರಿಂಗ್ ಫ್ರೆಂಡ್ಸ್ ಈ ಥರ ಇದೆ. ಸೊ ನಾವು ಗೋಲ್ಡೆಲ್ಲ ಮಾಡಿಸ್ಕೊಳ್ತೀವಲ್ಲ ಅದೇ ರೀತಿ ಇದೆ. ಇದಕ್ಕೆ ಕೆಳಗಡೆ ಮಾತ್ರ ಪಿಂಕ್ ಹರಳು ಹಾಕಿದ್ದಾರೆ ಮತ್ತು ವೈಟ್ ಸ್ಟೋನ್ ಇದೆ. ಕೆಳಗಡೆನೂ ಅಷ್ಟೇ ಪಿಂಕ್ ಸ್ಟೋನ್ ಹಾಕಿದ್ದಾರೆ. ಇದ್ರದ್ದು ತಿಪ್ಪನೂ ಅಷ್ಟೇ ಗೋಲ್ಡ್ಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ಇದೆ. ಮತ್ತು ತುಂಬಾ ಫಿನಿಶಿಂಗ್ ಅಂತೂ ಹೇಳೋ ಮಾತೇ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ಹೇಳೋ ಮಾತೇ ಇಲ್ಲ, ಅಷ್ಟು ಕ್ಯೂಟಾಗಿದೆ. ಸೊ ಇದೊಂದಾಗಿರುತ್ತೆ. ನೆಕ್ಸ್ಟ್ ಇಯರಿಂಗ್ ಓಕೆನಾ. ಸೊ ಆಲ್ಮೋಸ್ಟ್ ಎಲ್ಲ ಈ ಥರ ಹ್ಯಾಂಗಿಂಗ್ ಥರ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಿಮಗೆ ಸ್ಟಡ್ ಟೈಪಲ್ಲಿ ಇರೋವಂಥ ಇಯರಿಂಗ್ಸ್ನ ತೋರಿಸ್ತಾ ಹೋಗ್ತೀನಿ. ಸೊ ಸ್ಟಡ್ ಟೈಪಲ್ಲಿ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಇದಂತೂ ತುಂಬಾ ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ನಮಗೆ ಗೋಲ್ಡಲ್ಲೆಲ್ಲ ಇರುತ್ತಲ್ವ ಡಿಸೈನ್ಸು, ಅದೇ ರೀತಿ ಬೆಳ್ಳಿಯಲ್ಲಿ ಮಾಡಿದ್ದಾರೆ. ಸೊ ಕ್ಯೂಟಾಗಿದೆ. ರೆಡ್ ಹರಳು ಬರುತ್ತೆ, ಒಂಥರ ಸ್ಟಡ್ಡಾಗೂ ಹಾಕೋಬೋದು, ನಾವು ಸಹ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಳಿಗೂ ಸಹ ಯೂಸ್ ಮಾಡ್ಬೋದು. ಅಂದರೆ ಒಂದು 10-12 ಇಯರ್ಸ್ ಮಕ್ಳಿಗೆಲ್ಲ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನು. ಸೊ ನೋಡಿ, ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಕ್ಯೂಟಾಗಿ, ತುಂಬಾ ಡೀಸೆಂಟಾಗಿ, ಫಿನಿಶಿಂಗ್ ಅಂತೂ A1 ಆಗಿದೆ ಫ್ರೆಂಡ್ಸ್. ಈ ಒಂದು ಇಯರಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೇನಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಓಕೆನಾ. ಸೊ ನೆಕ್ಸ್ಟ್ ಯಾವುದಂತ ನೋಡೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಯರಿಂಗ್ ಬಂದು ಈ ರೀತಿ ಇದೆ. ಸೊ ಆಲ್ಮೋಸ್ಟ್ ಗೋಲ್ಡಲ್ಲಿ ಲಕ್ಷ್ಮೀ ಕಾಸೆಲ್ಲ ನೀವು ನೋಡಿರ್ತೀರ, ಲಕ್ಷ್ಮೀ ಇಯರಿಂಗ್ ಅಂಥೇಳಿ ಅದೇ ರೀತಿ ಇದೆ. ತುಂಬಾ ಕ್ಯೂಟಾಗಿದೆ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬಂದು ಬ್ಲ್ಯಾಕ್ ಹ್ಯಾಂಟಿಕ್ ಮಾಡಿದ್ದಾರೆ. ಲಕ್ಷ್ಮೀದು ಫಿನಿಶಿಂಗ್ ಅಂತೂ ನಿಮ್ಗೆ ಅಲ್ಲಿ ನೀಟಾಗಿ ಕಾಣಿಸ್ತಿಲ್ಲ. ನನಗಂತೂ ರಿಯಲಾಗಿ ನೋಡ್ತಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎಷ್ಟು ನೀಟಾಗಿ ಬಂದಿದೆ ಅಂದರೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ಅಷ್ಟೇ ತಿರ್ಪ ಬಂದು ಗೋಲ್ಡ್ಗೆ ನಮಗೆ ಹೆಂಗಿರುತ್ತೋ ಹಂಗೆ ಇರುತ್ತೆ. ಸೊ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಯಾರಿಗಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾನು ಇದನ್ನು ಎಷ್ಟು ಏನು ಅಂತ ಎಲ್ಲ ವಿಚಾರಿಸಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಓಕೆನಾ. ಸೊ ತುಂಬಾ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಇಯರಿಂಗ್ ಓಕೆನಾ. ಸೊ ನೆಕ್ಸ್ಟ್ ಯಾವುದು ಅಂತ ಹೇಳಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಯರಿಂಗ್ ಈ ಥರ ಇದೆ. ಸೊ ನಮಗೆ ಗೋಲ್ಡಲ್ಲೆಲ್ಲ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಇದೆ. ಫಿನಿಶಿಂಗು ಅಷ್ಟೇ ಗೋಲ್ಡೇ ಅನ್ನಬೇಕು ಆ ರೀತಿ ಇದೆ. ಸೊ ತಿಪ್ಪ ಬಂದು ಈ ಥರ ಥ್ರೆಡಿಂಗಲ್ಲಿದೆ, ಅಂದರೆ ನಾರ್ಮಲ್ ಗೋಲ್ಡ್ಗೆಲ್ಲ ಬರುತ್ತಲ್ಲ ಅದೇ ರೀತಿ ಇದೆ. ಸೊ ಇದೂ ಅಷ್ಟೇ ತುಂಬಾ ಕ್ಯೂಟಾಗಿ ಯೂನಿಕ್ ಆ್ಯಂಟಿಕ್ ಪೀಸಸ್ ಎಲ್ಲ ಬರುತ್ತಲ್ವ ಆ ಥರ ಇದೆ. ಸೊ ಈ ಒಂದು ಸ್ಟಡ್ ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದೊಂದಾಗಿರುತ್ತೆ. ನೆಕ್ಸ್ಟ್ ಸ್ಟಡ್. ಸೊ ಇವಾಗ ಬೇರೆ ಯಾವುದಿದೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಎಲ್ಲ ಬಂದು ಇದು ನಿಮಗೆ 3.5 ಗ್ರಾಮಲ್ಲಿ ಬರುತ್ತೆ
3.5 ಗ್ರಾಮಲ್ಲಿ ಬರುತ್ತೆ. ನಿಮ್ಗೆ ನೀಟಾಗಿ ಅದು ಕಾಣಿಸ್ತಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ ಡಿಸೈನು. ಸೊ ಸೆಂಟರಲ್ಲಿ ಹರಳು ಬರುತ್ತೆ, ಸುತ್ತಲೂ ಗೋಲ್ಡಲ್ಲಿ ಫ್ಲವರ್ ಥರ ಇದೆ ಇದು. ಇವಾಗ ಲೈಕ್ ಇದ್ರದ್ದು ಜುಮ್ಕ ಎಲ್ಲ ಬರುತ್ತಲ್ವ, ಗೋಲ್ಡ್ ಜುಮ್ಕ ಮತ್ತು ಓಲೆ ಜುಮ್ಕಿ, ಆ ಒಂದು ಓಲೆ ಥರ ಇದೆ. ತುಂಬಾ ಕ್ಯೂಟಾಗಿದೆ. ಇದು ಬಂದು 3.5 ಗ್ರಾಮಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಈ ಒಂದು ಜುಮ್ಕಿ. ತುಂಬ ಅಂದರೆ ತುಂಬಾ ಕ್ಯೂಟಾಗಿದೆ. ಸೊ ಯಾರಿಗಾದರೂ ಬೇಕಂದರೆ ನೀವು ಬೈ ಮಾಡ್ಬೋದು. ಜೊತೆಗೆ ತಿರ್ಪನೂ ಸಹ ಇದೇ ರೀತಿ ಇದೆ, ತಿರುಗಿಸ್ತೀವಲ್ಲ ಅದೇ ರೀತಿ ಇದೆ, ಗೋಲ್ಡ್ಗೆಲ್ಲ ಇರುತ್ತಲ್ಲ ಆ ರೀತಿ ಇದೆ. ಸೊ ಇದೊಂದಾಗಿರುತ್ತೆ. ನೆಕ್ಸ್ಟ್ ಒನ್ ಇಯರಿಂಗ್. ಸೊ ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಎಲ್ಲ ಇನ್ನು ಹರಳದ್ದು ಬರುತ್ತೆ ಫ್ರೆಂಡ್ಸ್. ಈ ಹರಳು ಸ್ಟೋನ್ಸ್ ಇರೋ ಅಂಥದ್ದು ಆ ಥರ ಬರುತ್ತೆ. ಸೊ ನೋಡಿ ಈ ಥರ ಇದೆ. ಹರಳಲ್ಲಿ ತೊಗೊಂಡ್ರೆ ಈ ರೀತಿ ನಾವು ತೊಗೋಬೋದು. ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಇದನ್ನು ಅಷ್ಟೇ ತಿರ್ಪ ಎಲ್ಲ ಗೋಲ್ಡ್ಗೆ ಬಂದಿರೋ ರೀತಿಯೇ ಇದೆ. ಇದಕ್ಕೆ ಲೈಟ್ ಆರೆಂಜ್ ಕಲರ್ ಏನು ಹೇಳ್ತಾರೆ, ಆರೆಂಜ್ ಕಲರ್ ಸ್ಟೋನು ಮತ್ತು ವೈಟ್ ಸ್ಟೋನು ಎರಡು ಕಾಂಬಿನೇಷನಲ್ಲಿದೆ ಇದು ಈ ಒಂದು ಇಯರಿಂಗ್. ಲಾಸ್ಟಲ್ಲಿ ನಾನು ಒಟ್ಟಿಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಏನು ಅಂತ. ಸೊ ನೆಕ್ಸ್ಟ್ ಒನ್ ಯಾವುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಒನ್ನೂ ಸಹ 4 ಗ್ರಾಮ್ಸ್ ಬರುತ್ತೆ. ಸ್ಟೋನ್ದು ಈ ಥರ ಸ್ಟೋನ್ ಬರುತ್ತೆ, ಓಕೆನಾ. ಈ ಥರ ಸ್ಟೋನ್ದು ಇಯರಿಂಗು. ಸೊ ನೋಡಿ ಅಷ್ಟು ನೀಟಾಗಿ ಗೊತ್ತಾಗ್ತಿದೆಯಾ, ಈ ರೀತಿ ಇದೆ. ಸೊ ಇದೂ ಅಷ್ಟೇ ಒಂದು 4 ಗ್ರಾಮ್ಸಲ್ಲಿ ಬರುತ್ತೆ. ಇದೂ ಅಷ್ಟೇ ತಿರ್ಪ ಬಂದು ಗೋಲ್ಡ್ಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಈ ಒಂದು ಸ್ಟಡ್ಡು. ಸೊ ತುಂಬಾ ಕ್ಯೂಟಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಯಾವುದು ಅಂತ ಹೇಳಿ ನೋಡೋಣ. ಇದ್ರ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲನೇಷನ್ ಮಾಡೋಣ ಅಂತಂದರೆ ಅಷ್ಟೊಂದು ಏನೂ ಇದಿರಲ್ಲ, ಬರೀ ಸ್ಟೋನ್ಸ್ ಮಾತ್ರ ಇರುತ್ತೆ. ಅದು ಬಿಟ್ಟರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನೂ ಇದಿರಲ್ಲ. ಸೊ ನೆಕ್ಸ್ಟ್ ಒನ್ ಸ್ಟೋನ್ಸ್ ಬಂದು ಸ್ಟೋನ್ಸ್ದೆ ಆಲ್ಮೋಸ್ಟ್ ವೈಟ್ ಸ್ಟೋನಲ್ಲಿ ಈ ರೀತಿ ಡಿಸೈನಲ್ಲಿದೆ, ಗೊತ್ತಾಗ್ತಿದೆ ಅಲ್ಲ, ಈ ರೀತಿ ಡಿಸೈನಲ್ಲಿದೆ. ಇಲ್ಲೆಲ್ಲ ಡೈಮಂಡ್ ಸ್ಟೋನ್ಸ್ ಥರ ಇದೆ, ಇಲ್ಲಿ ಸ್ವಲ್ಪ ದಪ್ಪದ ಸ್ಟೋನ್ಸ್ ಹಾಕಿದ್ದಾರೆ. ಸೊ ಈ ರೀತಿ ಇದೆ ಈ ಒಂದು ಇಯರಿಂಗ್. ಸ್ಟಡ್ಡಲ್ಲಿ ಈ ಥರ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಒನ್ ಯಾವುದು ಅಂತ ಹೇಳಿ. ಸೊ ಸ್ಟಡ್ಗಳಲ್ಲಿ ಇಷ್ಟು ವೆರೈಟೀಸ್ ಆಫ್ ಸಿಗುತ್ತೆ ಫ್ರೆಂಡ್ಸ್ ಇವಾಗ. ಸೊ ನಿಮ್ಗೆ ಏನಾದರೂ ಬೇರೆ ಥರ ಡಿಸೈನ್ಸ್ ಬೇಕು ಅಂತ ಅನ್ನೋದಾದರೆ ನೀವೇ ನನಗೆ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾನು ಅದನ್ನು ನೋಡಿ ನಾನು ನಿಮಗೆ ಏನಾದರೂ ಆಗುತ್ತೆ ಅನ್ನೋದಾದರೆ ಮಾಡಿಸಿಕೊಡ್ತೀನಿ, ಓಕೆನಾ. ಸೊ ಇದಾಗಿರುತ್ತೆ ನಮ್ಮ ಒಂದು ಇಯರಿಂಗ್ ಕಲೆಕ್ಷನ್ಸು. ಸೊ ನಿಮಗೆ ಹತ್ತಿರದಿಂದ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಏನು ಅಂತ, ಓಕೆನಾ. ಸೊ ಬನ್ನಿ ಹಾಗಾದರೆ ನೋಡೋಣ. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲನೂ ಒಟ್ಟಿಗೆ ತೋರಿಸ್ತಿದ್ದೀನಿ. ಎಷ್ಟು ಕಲೆಕ್ಷನ್ಸ್ ಇತ್ತು ಅಷ್ಟು ಕಲೆಕ್ಷನ್ಸ್ನ ಒಟ್ಟಿಗೆ ಇಟ್ಟು ನಾನು ತೋರಿಸ್ತಿದ್ದೀನಿ. ಸೊ ನಿಮಗೆ ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾನು ಬೇಕು ಅಂದರೆ ನಾವು ಆರ್ಡರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಾನು ಕೊರಿಯರ್ ಮಾಡಿ ಇದು ಮಾಡ್ಕೊಡ್ತೀನಿ, ಓಕೆನಾ. ಎಷ್ಟು ಏನು ಅಂತ ಪ್ರೈಸ್ ಎಲ್ಲ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓಕೆನಾ. ನೋಡಿ ನಿಮಗೆ ಇದರಲ್ಲಿ ಮೇ ಬಿ ಈ ಒಂದು ಸ್ಟಡ್ಗಳದ್ದು ಡಿಸೈನ್ಸ್ ನೀಟಾಗಿ ಕಾಣಿಸ್ತಿದೆ. ನಾನು ತೋರಿಸಿದಾಗ ಅಷ್ಟು ನೀಟಾಗಿ ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ನಿಮ್ಗೆ ನೀಟಾಗಿ ಆ ಒಂದು ಡಿಸೈನ್ಸ್ ಎಲ್ಲನೂ ನೀಟಾಗಿ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಸೊ ಇದೂ ಅಷ್ಟೇ ನೋಡಿ, ಅಲ್ಲಿ ನೋಡೋದಕ್ಕೆ ಅಷ್ಟು ಲುಕ್ಕಾಗಿ ನೀಟಾಗಿ ಕಾಣಿಸ್ಲಿಲ್ಲ, ಬಟ್ ಅದರೊಳಗಡೆ ಇಟ್ಟು ತೋರಿಸಿದಾಗ ಬಾಕ್ಸ್ ಒಳಗಡೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ಸೊ ಇದೊಂದಾಗಿರುತ್ತೆ ಇಯರಿಂಗ್ ಕಲೆಕ್ಷನ್ಸ್. ಸೊ ಫ್ರೆಂಡ್ಸ್ ಇಯರಿಂಗ್ ಕಲೆಕ್ಷನ್ಸ್ ಎಲ್ಲ ನೋಡಿದ್ರಲ್ವಾ, ನಿಮ್ಗೆ ಇಷ್ಟ ಆಯಿತಾ? ಸೊ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್.